ನನಗೆ ಏನ್ ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಶಾಲೆಯಲ್ಲಿ ಓದುವಾಗ, ಕಾಲೇಜಿನಲ್ಲಿ ಓದುವಾಗ ನಮಗೆ ಕ್ರೀಡೆ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ಸ್ಮರಿಸ್ಕೊಳ್ಬೇಕಾಗತ್ತೆ. ನಾನು ಇದೇ ಸ್ಟೇಡಿಯಂನಲ್ಲಿ ಹೈಸ್ಕೂಲಿನಿಂದ ಬಂದು, ಹೈಸ್ಕೂಲ್ನಲ್ಲಿ ನಾನು ಓದ್ತಾ ಇರುವಾಗ ಬಾಯ್ಸ್ ಅಂಡರ್ 18ಗೆ ಬಾಯ್ಸ್ ಅಂಡರ್ 16 ಇತ್ತು, ಅದಕ್ಕೆ ಪ್ರತಿನಿಧಿಸಿದೆ. ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯನ್ನು ಪ್ರತಿನಿಧಿಸಿದೆ. ದಸರಾ ಗೇಮ್ಸ್ ಅಂತೇಳಿ ದಸರಾ ಕ್ರೀಡಾಕೂಟ ಅದು. ಆ ದಸರಾ ಸಂದರ್ಭದಲ್ಲಿ ಮಾತ್ರ ಅದೊಂದು ಕ್ರೀಡಾಕೂಟವನ್ನ ಏರ್ಪಾಟ್ ಮಾಡೋರು. ಅದರಲ್ಲಿ ಎಲ್ಲಾ ಕ್ರೀಡೆಗಳು ಇರ್ತಾ ಇತ್ತು. ಪ್ರತಿಯೊಂದು ಕ್ರೀಡೆ ಗೇಮ್ಸ್ ಏನಿತ್ತು ಅವತ್ತಿಗೆ ಇದ್ದಂತೆ ಎಲ್ಲ ಕ್ರೀಡೆಗಳನ್ನು ಕೂಡ ಅವತ್ತು ಆಗ ನಡೆಸೋರು. ಅದ್ರ ಜೊತೆ ಅಥ್ಲೆಟಿಕ್ಸು ನಡೆಸೋರು. ಅದಾದ ಮೇಲೆ ನಮಗೆ ಪೂರ್ತಿ ಇಡೀ ವರ್ಷ ಯಾವುದು ಕೂಡ ಅಂತ ಒಂದು ಅವಕಾಶಗಳು ಇರ್ತಾ ಇರಲಿಲ್ಲ. ಯಾವುದೇ ಕ್ರೀಡಾಪಟುಗೆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬರಬೇಕು ಅಂತ ಹೇಳಿದ್ರೆ ಆ ಕ್ರೀಡಾಕೂಟಗಳು ಅಲ್ಲಲ್ಲೇ ನಡೀತಾ ಇರಬೇಕು, ಮತ್ತೆ ಅದಕ್ಕೆ ಕಾಂಪೀಟ್ ಮಾಡ್ತಾ ಇರಬೇಕು. ಆಗನೇ ಅವರಿಗೆ ಅವರ ಸಾಮರ್ಥ್ಯ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಸ್ವಾಭಾವಿಕವಾಗಿ ಆ ಕಾಂಪಿಟೇಟಿವ್ ಸ್ಪಿರಿಟ್ ನಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಗೋವಿಂದರಾಜ್ ಅವರು ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮೇಲೆ ಅನೇಕ ಕ್ರೀಡಾಕೂಟಗಳನ್ನು ಪ್ರತಿಯೊಂದು ಕ್ರೀಡೆಯಲ್ಲಿ, ಉದಾಹರಣೆಗೆ ಬ್ಯಾಸ್ಕೆಟ್ ಬಾಲ್ ನಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ ಅಂತಲ್ಲ, ಆಸಕ್ತಿ ಬೇಕಲ್ಲ. ಅವರು ನ್ಯಾಷನಲ್ಸ್ ಮೆನ್ ಅಂಡ್ ವುಮೆನ್, ಅದಾದ ಮೇಲೆ ಇಂಟರ್ನ್ಯಾಷನಲ್ ಇವೆಂಟ್ಸು, ಏಷ್ಯನ್ ಗೇಮ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಇವೆಂಟ್ ಇರ್ಬೋದು, ಅದನ್ನು ಕೂಡ ಲಾಸ್ಟ್ ಟೈಮ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ವಿಮೆನ್ 7 ಬಾರಿ ಅಂತಾರಾಷ್ಟ್ರೀಯ ವಿಮೆನ್ ಬ್ಯಾಸ್ಕೆಟ್ ಬಾಲ್ ಗೇಮ್ಸ್ ಅನ್ನ ಇಲ್ಲಿ ಮಾಡಿದ್ರು. ಉದ್ದೇಶ ಏನು ಅಂದ್ರೆ ನಮ್ಮ ಮಕ್ಕಳು ಕೂಡ, ನಮ್ಮ ಕ್ರೀಡಾಪಟುಗಳು ಕೂಡ ಅವರು ಒಂದು ರೀತಿಯಲ್ಲಿ ನೋಡಿ ಕಲಿಯೋದಿರುತ್ತೆ. ಈಗ ಇನ್ನೊಂದು ಅವರಿಗೆ ಕಾಂಪಿಟೇಟಿವ್ ಸ್ಪಿರಿಟ್, ಇಂಟ್ರೆಸ್ಟ್ ಬರುತ್ತೆ. ಈಗ ಅವ್ರು ಹೇಳಿದಾಗೆ 13ರಿಂದ 13ನೇ ಸ್ಥಾನದಲ್ಲಿ ಇಂಡಿಯಾ ಇತ್ತು ಬ್ಯಾಸ್ಕೆಟ್ ಬಾಲ್ ನಲ್ಲಿ, ಈಗ 5ನೇ ಸ್ಥಾನಕ್ಕೆ ಬಂದಿದೆ. ಅಂದ್ರೆ ಯಾವಾಗ ನಾವು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರನ್ನ ನೋಡಿ ಅವ್ರು ಯಾವ ತರ ಆಡ್ತಾರೆ, ಯಾವ ತರ ಅವರಿಗೆ ಕಾಂಪಿಟೇಟಿವ್ ಸ್ಪಿರಿಟ್ ಇರುತ್ತೆ ಅನ್ನೋದನ್ನ ನೋಡಿ ಕಲಿತಕ್ಕಂಥದ್ದು, ನೋಡಿದ ತಕ್ಷಣ ನಮ್ಗೆಲ್ಲೋ ಒಂದ್ ಕಡೆ ಒಂದು ಆಸಕ್ತಿ ಹೆಚ್ಚಾಗುತ್ತೆ. ಆ ರೀತಿ ಎಲ್ಲ ಗೇಮ್ಸ್ ಅಲ್ಲಿ ಅವರು ಬಹಳಷ್ಟು ಈ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಕಳೆದ 25 ವರ್ಷ ಆಯ್ತು. ಅಧ್ಯಕ್ಷರಾಗೆ 25 ವರ್ಷ, 23 ವರ್ಷ ಅಂದ್ರೆ ಆಯ್ತು, 25 ಅನ್ಕೊಳ್ಳೋದು. ಆಗ್ಲಿಂದನೂ ಮಾಡಿದ್ದಾರೆ. ಮೊನ್ನೆ ಇದೇ ಜಾಗದಲ್ಲಿ ನಾವು ಒಂದೊಂದು ಕ್ಲಬ್ಗಳಿಗೆ, ಅಂದ್ರೆ ಒಂದೊಂದು ಅಸೋಸಿಯೇಷನ್ 50 ಲಕ್ಷ ರೂಪಾಯಿ ಕೊಟ್ಟಿದೆ. ಒಲಿಂಪಿಕ್ ಅಸೋಸಿಯೇಷನ್ ವತಿಯಿಂದ ಒಂದೊಂದು ಸ್ಪೋರ್ಟ್ಸ್ ಅಸೋಸಿಯೇಷನ್ ಏನಿದೆ, ಕಬಡ್ಡಿ ಇರ್ಬೋದು, ಖೋ ಇರ್ಬೋದು, ಹಾಕಿ ಇರ್ಬೋದು, ಅವರೆಲ್ಲರಿಗೂ ಕೂಡ 50 ಲಕ್ಷ ರೂಪಾಯಿ ಇಲ್ಲೇ ಚೆಕ್ ಕೊಟ್ವಿ ನಾವು. ಇದು ಯಾವತ್ತು ಇತಿಹಾಸದಲ್ಲಿ, ಕರ್ನಾಟಕದ ಕ್ರೀಡೆ ಇತಿಹಾಸದಲ್ಲೇ ಇಲ್ಲ, ಇಂಡಿಯಾ ದೇಶದಲ್ಲೂ ಇಲ್ಲ. ಇದು ಏನ್ ತೋರಿಸುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಆಸಕ್ತಿಯಿಂದ ಕ್ರೀಡೆಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಏನ್ ಹೇಳಿದ್ರೆ ಅದೆಲ್ಲ ಕೇಳಿದ್ರು. ಮೊನ್ನೆ ಕೂಡ ನಮ್ಮ ರಾಜಭವನ್ನಲ್ಲಿ ಭಾಷಣ ಮಾಡುವಾಗ ಹೇಳಿದ್ರು, ಬಜೆಟ್ ನಲ್ಲಿ ಕೂಡ ಅನೌನ್ಸ್ ಮಾಡಿದ್ರು. ಯಾರು ಕರ್ನಾಟಕದಿಂದ ಒಲಿಂಪಿಕ್ಸ್ ನಲ್ಲಿ ಮೆಡಲ್ ಗೆದ್ದಿದ್ದಾರೆ, ಚಿನ್ನ ಗೆದ್ರೆ 6 ಕೋಟಿ, ಆಮೇಲೆ ಬೆಳ್ಳಿ ಗೆದ್ರೆ 4 ಕೋಟಿ, ಕಂಚು ಗೆದ್ರೆ 3 ಕೋಟಿ.
ಇದು ಯಾವ ಬಹುಶಃ ಬೇರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಒಲಿಂಪಿಕ್ ಅಸೋಸಿಯೇಷನ್ ಆ ರೀತಿ ವಿಧಾನ ಇರ್ಲಿಕ್ಕೆ ಪರಿಷತ್ನ ಸಾಧ್ಯ ಮಾನ್ಯ ಇಲ್ಲ. ಶಾಸಕರು ಸರ್ಗೂ ಕೂಡ ಮುಖ್ಯಮಂತ್ರಿಗಳಿಗೂ ತುಂಬು ಕೂಡ ಹೃದಯದ ವಂದನೆಗಳನ್ನ ಈ ನಾನು ಸಂದರ್ಭದಲ್ಲಿ ಕ್ರೀಡೆಗೆ ಸಲ್ಲಿಸಲಿಕ್ಕೆ ಪ್ರೋತ್ಸಾಹ ಬಯಸ್ತೇನೆ. ಕೊಡಬೇಕು ಅಂತ ಹೇಳಿ ಆದರ್ಶ ಪ್ರಾಯರು ಅವರು ಹಾಗೂ ಅತ್ಯಂತ ಬಜೆಟ್ ಹಿರಿಯರು ನಲ್ಲೇ ಪ್ರಕಟಣೆ ಮಾಡ್ತಾರೆ ಅಂತ ಹೇಳಿ ಶ್ರೀ ಟಿ ಬಿ ಜಯಚಂದ್ರ ಅದು ಸಾಹೇಬರು ಕೂಡ ಯಾರಾದ್ರೂ ಇವತ್ತು ಅದ್ರ ಹಿಂದೆ ವೇದಿಕೆಯಲ್ಲಿ ಇರ್ಬೇಕಲ್ಲ. ಉಪಸ್ಥಿತರಿದ್ದಾರೆ. ಅದ್ರ ಹಿಂದೆ ಅವರಿಗೂ ಇರೋರು ಕೂಡ ಯಾರಪ್ಪ ಅಂದ್ರೆ ಮಾನ್ಯ ಸರ್ವರ ಗೋವಿಂದ ಪರವಾಗಿ ತುಂಬು ಹೃದಯದ ಅವರಿಗೆ ವಂದನೆಗಳನ್ನ ಯಾವ ಸಲ್ಲಿಸ್ತೇನೆ. ಸಂದರ್ಭದಲ್ಲಿ ಹೇಳಿ ಬಜೆಟ್ ಮತ್ತೋರ್ವ ಕ್ರಿಯಾಶೀಲರಾದಂತಹ ಶ್ರೀ ಎಚ್ ಪಿ ವೆಂಕಟೇಶ್ ಅವರು ಮಾನ್ಯ ಶಾಸಕರು ಈಗ ಪಾವಗಡ ಈ ವಿಧಾನಸಭಾ ಕ್ಷೇತ್ರ ಕ್ರೀಡಾಕೂಟ ಶ್ರೀಯುತರಿಗೂ ಇದೆ. ಕೂಡ ವಂದನೆಗಳನ್ನ ಇದು 27 ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕ್ರೀಡೆಗಳನ್ನ ಅನಂತರಾಜು ಅವರು ಹಾಗೂ ಆಯೋಜನೆ ಕ್ರೀಡಾಕೂಟ. ಸರ್ವ ತಂಡದವರು ಈಗಾಗಲೇ ಇದು 2 ಸುಲಭ ಬಾರಿ ಅಲ್ಲ. ಜಿಲ್ಲೆಗೆ ಬಂದು ಯಾಕಂದ್ರೆ ಯಾವುದೋ ಒಂದು ಪ್ರತಿಯೊಂದು event ಅನ್ನ ಮೈಕ್ರೋ ಮಾಡ್ಬೋದು. ಡಿಟೇಲಿಂಗ್ ಕೂಡ Nationals ಮಾಡ್ಬೋದು, ಖಚಿತಪಡಿಸಿಕೊಂಡು international ಮಾಡ್ಬೋದು. ಎಲ್ಲ ಆದ್ರೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. 27 ಅವ್ರಿಗೂ ಕೂಡ ಕ್ರೀಡೆಗಳನ್ನ ನಾನು ಒಂದು ಕಡೆ ವಂದನೆಗಳನ್ನ ಸೇರಿಸಿ ಸಲ್ಲಿಸ್ತೇನೆ. ಒಂದು ಭಾಗವಹಿಸಿ ಕ್ರೀಡಾಕೂಟವನ್ನ ಅವರ ಮಾಡೋದು ಮಾರ್ಗದರ್ಶನ ಒಂದು ಕೊಡ್ತಾ ರೀತಿಯಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಾನು ಒಲಿಂಪಿಕ್ ಸ್ಟ್ಯಾಂಡರ್ಡ್ ವಂದನೆಗಳನ್ನ ಸಲ್ಲಿಸ್ತೇನೆ. ಇಡೀ ಜಿಲ್ಲೆಯ ನಮ್ಮ ರಾಜ್ಯದ ಆಡಳಿತದ ಮಟ್ಟದಲ್ಲಿ ನೇತೃತ್ವವನ್ನು ವಹಿಸಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಶಾಲಾ ಮಕ್ಕಳಿರ್ಬೋದು ಉತ್ಸವ ಕ್ರೀಡೆ ಇವೆಲ್ಲವೂ ಕಾಲೇಜ್ ಕೂಡ ಮಕ್ಕಳಿರ್ಬೋದು ಅವರಿಗೆ ನೇತೃತ್ವವನ್ನು ಎಲ್ಲೋ ಒಂದ್ ಕಡೆ ನೀಡ್ತಕ್ಕಂಥ ಅವಕಾಶ ಶ್ರೀಮತಿ ಶುಭಾ ಮಾಡ್ಕೊಡ್ಬೇಕು. ಕಲ್ಯಾಣ ಆ ಅವರು ಮಾನ್ಯ ಅವಕಾಶವನ್ನ ಜಿಲ್ಲಾಧಿಕಾರಿಗಳು ಕಲ್ಪಿಸಿಕೊಡ್ತಕ್ಕಂಥ ಕೂಡ ವಂದನೆಗಳನ್ನ ಕ್ರೀಡಾಕೂಟ ಹೇಳ್ತಾ ಸರ್ವರಿಗೂ ಮಂಗಳೂರಿನಲ್ಲಿ ಈ ಒಂದು ಕಳೆದ ಕಾರ್ಯಕ್ರಮವನ್ನು ಬಾರಿ ಯಶಸ್ವಿಗೊಳಿಸಲಿಕ್ಕೆ ಬಹಳ ಯಶಸ್ವಿಯಾಗಿ ಕಾರಣೀಭೂತರಾದ ಮಂಗಳೂರು ಸರ್ವರನ್ನು ಉಡುಪಿ ಕೂಡ ಸ್ಮರಿಸಿಕೊಳ್ತಾ ಬಹಳ ಚೆನ್ನಾಗಿ ಅವ್ರಿಗೂ ಕೂಡ ನಾವು ವಂದನೆಗಳನ್ನ ಕೂಡ ತಿಳಿಸಿ ನಾನು ಮತ್ತು ನನ್ನ ವಂದನಾರ್ಪಣಾ ರಾಜ್ಯಪಾಲರು ನಮನವನ್ನು ನಾವು ಹೇಳ್ತೇನೆ. ಜೈ ಹಿಂದ್. ಸಮಾರೋಪ ಕಾರ್ಯಕ್ರಮಕ್ಕೆ ಹೋಗಿದ್ದು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಅಲ್ಲಿ ಎಷ್ಟು ಚೆನ್ನಾಗಿ ಆ ಮಕ್ಕಳು ಎಂಥ ಒಂದು ಆ ಸ್ಪಿರಿಟ್ ಇತ್ತು ಅವರಿಗೆ ಅಂದ್ರೆ ನಾವು ಒಲಿಂಪಿಕ್ಸ್ ಗೆದಿಲೇಬೇಕು ಅನ್ನುವಂಥ ಸ್ಪಿರಿಟ್ ನಿಂದ ಅವರು ಅಲ್ಲಿ ಭಾಗವಹಿಸಿ. ನಾನು ಕಡೆ ದಿವಸ ಅಥ್ಲೆಟಿಕ್ಸ್ ಇದನ್ನ ನೋಡುವಾಗ ಕೆಲವರು ನಮ್ಮ ನ್ಯಾಷನಲ್ ರೆಕಾರ್ಡ್ ಅನ್ನ ಈಕ್ವಲ್ ಮಾಡ್ಕೊಂಡಿದ್ದನ್ನ ನೋಡಿದೆ. ಅದು ಕಾಂಪಿಟಿಷನ್ ಜಾಸ್ತಿ ಅವಕಾಶ ಸಿಕ್ಕಿದಾಗ ನಮ್ಮ ರೆಕಾರ್ಡ್ಗಳು ಆಟೋಮ್ಯಾಟಿಕಲ್ ಮುರಿತಾವೆ. ಆ ಅವಕಾಶ ಸಿಗಬೇಕು. ಅದಕ್ಕೆ ನಾನು ಅಲ್ಲಿ ಮಾನ್ಯ ಗೋವಿಂದರಾಜು ಅವ್ರನ್ನ ಒಲಿಂಪಿಕ್ ಅಧ್ಯಕ್ಷರನ್ನ ಮನವಿ ಮಾಡಿಕೊಂಡೆ, ಮುಂದಿನ ವರ್ಷ ನೀವು ನಮ್ಗೆ ಕೊಡಿ ತುಮಕೂರಿಗೆ. ಅಲ್ಲಿ ಅದನ್ನ ನೋಡಿದ ತಕ್ಷಣ ನನಗೆ ಅನ್ನಿಸ್ತು, ಹೌದಪ್ಪ ನಾವೇ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ನಮಗೆ ಧೈರ್ಯ ನನ್ಗೇನು ಅಂತ ಹೇಳಿದ್ರೆ ಸುಮಾರು 70 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಟೇಡಿಯಂ ಕಟ್ಟಿದೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ. 70 ಕೋಟಿ ನಮ್ಮ ಇದೇ ಕಂಠೀರವ ಸ್ಟೇಡಿಯಂನ ರೀತಿ ಒಂದೊಂದು ಸಂದರ್ಭ ಇದಕ್ಕಿನ್ನ ಚೆನ್ನಾಗಿದೆ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಅಕಾಮಿಡೇಷನ್ ಇಲ್ಲ. ನಾವು ಅಲ್ಲಿ ಸುಮಾರು 500 ಜನ ಮಕ್ಕಳಿಗೆ ಅಕಾಮಿಡೇಷನ್ ಮಾಡಿಕೊಡ್ತಕ್ಕಂಥ ಸ್ಟೇಡಿಯಂ ಅಲ್ಲೇ ಮಾಡುವಂತ ಅವಕಾಶ ಇದೆ. ಮತ್ತು ಎಲ್ಲ ಸಿಂಥೆಟಿಕ್ ಟ್ರ್ಯಾಕು ಅಥವಾ ಬೇರೆ ಬೇರೆ ಆಫೀಸ್ ಕಚೇರಿಗಳಿಗೆ ಎಲ್ಲದಕ್ಕೂ ಕೂಡ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ ಮಾಡುವಷ್ಟು ಸಾಮರ್ಥ್ಯ ಇರೋ ರೀತಿಯಲ್ಲಿ ಮಾಡಿದೆ. ಆ ಧೈರ್ಯದ ಮೇಲೆ ನಾನು ಮಾನ್ಯ ಗೋವಿಂದರಾಜು ಅವರಿಗೆ ಮನವಿಯನ್ನು ಮಾಡಿಕೊಂಡೆ, ನಮ್ ಕೊಡಿ ತುಮಕೂರಿಗೆ ನಾವು ಮಾಡ್ತೇವೆ ಅಂತ. ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ಹೌದು ತುಮಕೂರಿನವ್ರಿಗೆ ಸ್ವಲ್ಪ ಸಾಮರ್ಥ್ಯ ಇದೆ ಅಂತ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಆಭಾರಿಯಾಗಿದ್ದೇನೆ ಒಲಿಂಪಿಕ್ ಅಸೋಸಿಯೇಷನ್ಗೆ ಮತ್ತು ನಮ್ಮ ಕ್ರೀಡಾ ಇಲಾಖೆ ಯುವ ಸಬಲೀಕರಣ ಇಲಾಖೆ ಕೂಡ ಇವತ್ತು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಸುಮಾರು 2 ತಿಂಗಳಿಂದ DC ಅವರು, CEO ಅವರು, SP ಅವರು ಬಂದಿಲ್ಲ. ಇವತ್ತು ಅವರು 3 ಜನ ಒಂಥರ ತ್ರಿಮೂರ್ತಿಗಳಿದ್ದಂಗೆ. ಅವ್ರು ಯಾವುದೇ ಇವೆಂಟ್ ಮಾಡ್ಲಿ ಅವ್ರು 3 ಜನ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊರ್ತಾರೆ. ದಸರಾ ನಮಗೆ ಇವತ್ತು ಈ ಬಾರಿ ಆದಂತ ದಸರಾ ಅದು ಒಂದು ಉದಾಹರಣೆ. ಎಲ್ಲವನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ ಕ್ರೀಡೆಯನ್ನು ಕೂಡ ನಾವು ಬಹಳ ಕರ್ನಾಟಕದಲ್ಲೇ ರೀತಿ ಆಗಿರಬಾರ್ದು, ಆ ರೀತಿ ಆಗ್ಬೇಕು ಅಂತೇಳಿ ನಾನು ಈಗಾಗಲೇ ನಮ್ಮವರಿಗೆ ಎಲ್ಲರಿಗೂ ಮನವಿ ಮಾಡಿದ್ದೇನೆ. ಬಹಳ ಚೆನ್ನಾಗಿ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ನಮ್ಗೆ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ 4-5 ಇವೆಂಟ್ ಬಿಟ್ರೆ ಇನ್ನೆಲ್ಲವನ್ನು ಕೂಡ ನಾವು ಅಲ್ಲೇ ಮಾಡ್ತೇವೆ. ಆ 4-5 ಇವೆಂಟು ಸ್ವಲ್ಪ ನಮ್ಮ ಹತ್ರ ಫೆಸಿಲಿಟೀಸ್ ಇಲ್ಲ ಅಂತೇಳಿ ಬೆಂಗಳೂರಿನಲ್ಲೇ ಮಾಡಬೇಕಾಗ್ತದೆ. ಮಿಕ್ಕಿದೆಲ್ಲ ನಮ್ಮಲ್ಲಿ ಬಹಳ ಚೆನ್ನಾಗಿದೆ. ಜಿಮ್ನೇಷಿಯಂ ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ. ಆಮೇಲೆ ಟೆನ್ನಿಸ್ಗೆ ನಾವು ಹಿಂದೆ ಕೂಡ ಒಂದು ATP ಟೂರ್ನಮೆಂಟ್ ಮಾಡಿದ್ವಿ ಅದೇ ಗ್ರೌಂಡಲ್ಲಿ. ಈ ಬಾರಿಯೂ ಕೂಡ ಮಾಡಬೇಕು ಅಂತೇಳಿ ನಾನು ಟೆನ್ನಿಸ್ ಅಸೋಸಿಯೇಷನ್ಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅವ್ರು ಒಪ್ಪಿದ್ದಾರೆ. ಈಗ ಇನ್ನೊಂದು ಅಡಿಷನಲ್ ಕೋರ್ಟ್ ಬೇಕು ಅಂದ್ರು ಅದನ್ನ ಮಾಡಿಸ್ತಿದ್ದೇವೆ. ಅದು ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇರ್ತಕ್ಕಂಥ. ಹಾಗಾಗಿ ಎಲ್ಲವೂ ಕೂಡ ಬೇರೆ ಬೇರೆ ಬ್ಯಾಸ್ಕೆಟ್ ಬಾಲ್ ಇರ್ಬೋದು, ಕಬಡ್ಡಿ, ಖೋ-ಖೋ ಇವೆಲ್ಲವನ್ನು ಕೂಡ ನಾವು ಈಗಾಗಲೇ ತಯಾರು ಮಾಡಿಕೊಂಡಿದ್ದೇವೆ. ಅದರಿಂದ ಬಹಳ ಯಶಸ್ವಿಯಾಗಿ ಈ ಕ್ರೀಡೆ ತುಮಕೂರಿನಲ್ಲಿ ಆಗುತ್ತೆ ಅಂತ ಹೇಳಿ ನಮಗೆ ತುಂಬಾ ವಿಶ್ವಾಸ ಇದೆ.
ನಿಮಗೆ ನಿರಾಶೆ ಅಂತೂ ಖಂಡಿತ ಮಾಡೋದಿಲ್ಲ. ನಮಗೆ ಸಹಕಾರ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡು ಕೊಟ್ರೆ ಚೆನ್ನಾಗಿರುತ್ತೆ, ಅದೇ ನಮ್ಗೆ ಸಹಕಾರ ಕೇಳೋದು ನಿಮ್ಮನ್ನ. ನಾವೇನು ಬೇರೆ ಏನು ಕೇಳೋದು, ಅದೊಂದು ಕೇಳ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಸ್ವಲ್ಪ ಅದಿದ್ರೆ ಸ್ಟ್ರೆಂತ್ ಇರುತ್ತೆ, ಶಕ್ತಿ ಇರುತ್ತೆ ಅಂತೇಳಿ. ಹಾಗಾಗಿ ಈಗಾಗಲೇ ಒಲಿಂಪಿಕ್ ಅಸೋಸಿಯೇಷನ್ ಅವರು ಮತ್ತು ಸರ್ಕಾರ ಈಗೆಲ್ಲ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಒಂದು ಲಾಂಛನ ಯಾಕೆ ಅಂತ ಹೇಳಿದ್ರೆ, ಈ ಲಾಂಛನ ಆದ್ರೆ ಆ ಸ್ಥಳಕ್ಕೆ ಒಂದು ವ್ಯಕ್ತಿತ್ವ ಬರುತ್ತೆ. ನಮಗೆ ತುಮಕೂರು ಜಿಲ್ಲೆಯಲ್ಲಿ ಏನು ಪ್ರಸಿದ್ಧಿ, ನಮ್ಮಲ್ಲಿ ಕೃಷ್ಣ ಮೃಗ ಅಂತ ಹೇಳಿ ಜಿಂಕೆ ಇದೆ. ಬಹುಶಃ ಕರ್ನಾಟಕದಲ್ಲಿ 2 ಜಾಗದಲ್ಲಿ ಇರೋದು, ಒಂದು ತುಮಕೂರಿನಲ್ಲಿದೆ, ಇನ್ನೊಂದು ರಾಣಿಬೆನ್ನೂರಲ್ಲಿ. ಅದಕ್ಕೆ ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ, ನಮ್ಮ ಜಿಲ್ಲಾಧಿಕಾರಿಗಳು, CO ಇವರೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಆ ಜಿಂಕೆಯನ್ನ ನಾವು ಬಿಂಬಿಸೋಣ, ಆ ಜಿಂಕೆ ತುಮಕೂರಿನ ಪ್ರತಿನಿಧಿ ಆಗಲಿ ಅಂತ ಹೇಳಿ ಆ ಕೃಷ್ಣ ಮೃಗ. ಯಾಕೆಂದ್ರೆ ಅದು ಬಹಳ ರೇರ್, ಎಕ್ಸ್ಟಿಂಕ್ಟ್ ಆಗುವಂತ ಪರಿಸ್ಥಿತಿಗಿದೆ, ಬೇರೆ ಎಲ್ಲೂ ಇಲ್ಲ ಅದು. ಹಾಗಾಗಿ ಅದಕ್ಕೆ ನಾವು ಅದನ್ನ ತಗೊಂಡು ಒಂದು ಲಾಂಛನವನ್ನ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಅದರ ಬಿಡುಗಡೆಯನ್ನ ಇವತ್ತು ನಾವು ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವೆ. ಇದು ಮೊದಲ ಹೆಜ್ಜೆ ಕ್ರೀಡಾಕೂಟಕ್ಕೆ, ಫಸ್ಟ್ ಸ್ಟೆಪ್. ಇಲ್ಲಿಂದ ಮುಂದಕ್ಕೆ ಇವತ್ತಿನಿಂದ ನಾವು ಅದನ್ನೇ ಎಲ್ಲ ಕಡೆ ಪ್ರದರ್ಶನ ಮಾಡ್ತೀವಿ ಮತ್ತು ಯಶಸ್ವಿಯಾಗಿ ಆಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಕ್ರೀಡಾ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿರುವಂತ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ಅಥ್ಲೆಟಿಕ್ಸ್ ಸಂಸ್ಥೆ ಅಧ್ಯಕ್ಷರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮತ್ತು ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಹಾಗೂ ಕರ್ನಾಟಕ ಭವನದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿರುವ ಟಿ ಜಯಚಂದ್ರ ಅವರೇ ಮತ್ತು ಶಾಸಕರಾದಂತಹ ವೆಂಕಟೇಶ್ ಅವರೇ ಮತ್ತೆ ಕ್ರೀಡಾ ಆಯುಕ್ತ ಚೇತನ್ ಅವರೇ, ತುಮಕೂರು ಜಿಲ್ಲಾಧಿಕಾರಿಗಳಾದಂತಹ ಶುಭ ಕಲ್ಯಾಣ್ ಅವರೇ ಮತ್ತು CEO ಆದಂತಹ ಪ್ರಭು, ಒಲಿಂಪಿಕ್ ಸಂಸ್ಥೆ ಕಾರ್ಯದರ್ಶಿಗಳಾದಂತಹ ಅನಂತರಾಜು ಮತ್ತು ಇಲ್ಲಿ ನನ್ನ ಒಲಿಂಪಿಕ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರೇ, ಪೊಲೀಸ್ ಅಧಿಕಾರಿಗಳು, ಇದು ಈ 24ನೇ ಇಸ್ವಿ ಕ್ರೀಡಾಕೂಟ ಮಂಗಳೂರು ಗುಂಪಿನಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಗೃಹ ಸಚಿವರು ಮತ್ತು ರಾಜ್ಯಪಾಲರು ಭಾಗವಹಿಸಿದರು. ಅವತ್ತು ಗೃಹ ಸಚಿವರು ಮುಂದಿನ ಒಲಿಂಪಿಕ್ ಕ್ರೀಡಾಕೂಟವನ್ನು ತುಮಕೂರಿನಲ್ಲಿ ಆಯೋಜಿಸಬೇಕು ಅಂತ ನನಗೆ ಕೇಳಿದ್ರು. ಅವತ್ತೇ ಅಲ್ಲೇನೆ ಡಿಕ್ಲೇರ್ ಮಾಡಿದ್ವಿ. ಇದು ಹಿಂದೆ ಮಂಡ್ಯ, ಮೈಸೂರು, ಹುಬ್ಳಿ, ಧಾರವಾಡ ಮತ್ತೆ ಉಡುಪಿ, ಮಂಗಳೂರು, ಹೀಗೆ ಬೆಂಗಳೂರು, ಇದೇ ರೀತಿ ನಡ್ಸ್ಕೊಂಡ್ ಬಂದಿದ್ದೀವಿ. ಮತ್ತೆ ಸುಮಾರು ವರ್ಷಗಳಿಂದ ಬಾಗಲಕೋಟೆ, ಅವಾಗ ಅನ್ಡಿವೈಡೆಡ್ ಬಾಗಲಕೋಟೆ ಇತ್ತು. ಸೊ ಈಗ ಕಾನ್ಸೆಪ್ಟ್ ಏನಂದ್ರೆ, ಪ್ರತಿ ವರ್ಷ ಒಂದು ಜಿಲ್ಲೆನಲ್ಲಿ ಮಾಡಬೇಕು ಈ ಸೀನಿಯರ್ ಒಲಿಂಪಿಕ್ ಕ್ರೀಡಾಕೂಟ ಮತ್ತು ಮಿನಿ ಒಲಿಂಪಿಕ್ ಕ್ರೀಡಾಕೂಟ ಬೆಂಗಳೂರಿನಲ್ಲೇ ಮಾಡೋದು ಅಂತ. ಯಾಕಂದ್ರೆ 5-6 ಸಾವಿರ ಮಕ್ಕಳು ಬರ್ತಾರೆ ಇಡೀ ರಾಜ್ಯದಿಂದ. ಅವ್ರಿಗೆ ಅಕಾಮಿಡೇಷನ್, ಪ್ಲೇಯಿಂಗ್ ಫೆಸಿಲಿಟಿ ಇದನ್ನೆಲ್ಲ ಒದಗಿಸ್ಬೇಕಾದ್ರೆ ಕಂಠೀರವ ಸ್ಟೇಡಿಯಂ ಮತ್ತು ಸುತ್ತಮುತ್ತ ಇರೋ ಹೋಟೆಲ್ಗಳು ಮತ್ತು ಇಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲಾನು ಚಿಕ್ಕ ಮಕ್ಕಳಿಗೆ 14 ವರ್ಷದವ್ರಿಗೆ ಬಹಳ ಅನುಕೂಲ ಅಂತೇಳಿ ಬೆಂಗಳೂರಿನ ಪರ್ಮನೆಂಟ್ ಆಗಿ ಮನೆ ಮುಖ್ಯಮಂತ್ರಿಗಳು ಹೇಳಿದರೆ ಪ್ರತಿ ವರ್ಷ ಕಂಪಲ್ಸರಿಯಾಗಿ 2 ಕ್ರೀಡಾಕೂಟ ನಡೀಬೇಕು ಅಂತೇಳಿ. ಅದರಿಂದ ನಾನು ಕರ್ನಾಟಕ ಸರ್ಕಾರಕ್ಕೆ ಬಹಳ ಆಭಾರಿಯಾಗಿದ್ದೇನೆ. ಜೊತೆಗೆ ಇದ್ರದ್ದು ಕಾನ್ಸೆಪ್ಟ್ ಏನು ಅಂದ್ರೆ, ನಾವು ಒಂದು 5,000 ಜನ ಮಕ್ಕಳು ಭಾಗವಹಿಸಿದ್ರೆ ಒಂದು 500 ಜನ ಆದ್ರೂ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು. ಜೊತೆಗೆ 500 ಮಕ್ಕಳಲ್ಲಿ 50ರಿಂದ 100 ಮಕ್ಕಳು ಒಲಿಂಪಿಕ್ಸ್ ಹೋಗ್ಬೇಕು, ಮುಂದಿನ 10 ವರ್ಷಕ್ಕೂ 5 ವರ್ಷಕ್ಕೂ ತಯಾರು ಮಾಡಬೇಕು ಅನ್ನೋದು ಇದ್ರ ಉದ್ದೇಶ. 27 ಡಿಸಿಪ್ಲಿನ್ ನಡೀತದೆ ಇದರಲ್ಲಿ. 27 ಡಿಸಿಪ್ಲಿನ್ ಅಲ್ಲೂ ಯಂಗ್ಸ್ಟರ್ಸ್ ಮತ್ತೆ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿರೋರು, ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿರೋರು ಎಲ್ಲರೂ ಭಾಗವಹಿಸ್ತಾರೆ. ಇದು ಒಂದು ಪ್ಲಾಟ್ಫಾರ್ಮ್ ಯಾರಿಗೆ, ಯುವ ಕ್ರೀಡಾಪಟುಗಳಿಗೆ. ಪ್ರತಿಯೊಂದು ಕ್ರೀಡೆಯಲ್ಲೂ ತಮ್ಮ
ಪ್ರತಿಭಾವಂತರನ್ನು ತೋರಿಸಿ ಅವರ ಕ್ರೀಡೆನ ಮುಂದೆ ತಗೊಂಡು ಹೋಗೋದಕ್ಕೆ ಅವ್ರಿಗೂ ಮುಂದಕ್ಕೆ ದೊಡ್ಡ ಅವಕಾಶಗಳಿದೆ. ಮತ್ತೆ ಸರ್ಕಾರ ಈಗಾಗಲೇ ಜಾಬ್ ರಿಸರ್ವೇಶನ್ ಕೊಟ್ಟಿದೆ. 2% ಎಲ್ಲ ಇಲಾಖೆಯಲ್ಲಿ, 3% ಪೊಲೀಸ್ ಇಲಾಖೆಯಲ್ಲಿ ಮತ್ತು ಫಾರೆಸ್ಟ್ ಇಲಾಖೆಯಲ್ಲಿ. ಈಗ ಗೃಹ ಸಚಿವರು ಮಾತಾಡುವಾಗ ಹೇಳ್ಬೋದು, ಈಗಾಗಲೇ 70 ಜನಕ್ಕೆ ಕಾನ್ಸ್ಟೇಬಲ್ ಕೆಲಸ ಕೊಟ್ಟಿದ್ದಾರೆ. 15 ಜನ 11 ಜನ ಸಬ್ ಇನ್ಸ್ಪೆಕ್ಟರ್ ಡೈರೆಕ್ಟ್ ರಿಕ್ರೂಟ್ ಆಗಿದೆ. ಗ್ರೂಪ್ 1 ಗ್ರೂಪ್ 2 ಪೋಸ್ಟ್ ಒಲಿಂಪಿಕ್ಸ್ ಹೋಗಿರೋರಿಗೆ ಮತ್ತು ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್ಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ 12 ಜನಕ್ಕೆ ಸಿಕ್ಕಿದೆ. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಇಂಥ ಪೋಸ್ಟ್ ಇಡೀ ನಮ್ಮ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ. ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಇಂಥ ಒಂದು ಕ್ರೀಡೆಗೆ ದೊಡ್ಡ ಮಹತ್ವ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಈಗ ತುಮಕೂರಿನಲ್ಲಿ ನಾನು ನಿಜವಾಗ ಹೇಳ್ಬೇಕಂದ್ರೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, DC ಅವರು ಇರ್ಬೋದು, CO ಇರ್ಬೋದು, SP ಇರ್ಬೋದು, ಎಲ್ಲ ಅಧಿಕಾರಿಗಳು ಬಹಳ ಶ್ರದ್ಧೆಯಿಂದ ಮತ್ತು ಅಚ್ಚುಕಟ್ಟಾಗಿ ಇದನ್ನ ಆಯೋಜನೆ ಮಾಡೋದಕ್ಕೆ ಈಗಾಗಲೇ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದಾರೆ. ಮತ್ತೆ ಎಲ್ಲೆಲ್ಲಿ ನಡೆಸಬೇಕು, ಏನ್ ಮಾಡಬೇಕು ಅನ್ನೋ ನಿಗದಿನೂ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಇಂಥ ಜಿಲ್ಲಾ ವ್ಯವಸ್ಥೆಗಳು ಮತ್ತೆ ಸರ್ಕಾರ, ಅಲ್ಲಿರುವಂತ ಶಾಸಕರು ಮತ್ತು ಸಚಿವರುಗಳು ಎಷ್ಟು ಪ್ರೋತ್ಸಾಹ ಕೊಡ್ತಾರೋ ಕ್ರೀಡೆಗೆ, ಅಷ್ಟೇ ನಮ್ಮ ಕ್ರೀಡೆನೂ ಬೆಳೀತದೆ. ಆವಾಗಲೇ ನಾವು ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಮುಂದಿನ ಕ್ರೀಡೆಗೆ, ಅಂದ್ರೆ ಏಷ್ಯನ್ ಗೇಮ್ಸ್ ಇರ್ಬೋದು, ಒಲಿಂಪಿಕ್ಸ್ ಇರ್ಬೋದು, ತಯಾರು ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಜೊತೆಗೆ ಇದರಿಂದ ಏನಾಗುತ್ತೆ, ಅಫಿಷಿಯಲ್ ಅಲ್ಲಿರೋ ರೂರಲ್ ಮಕ್ಕಳಿಗೆ ಬಹಳ ದೊಡ್ಡ ಅಡ್ವಾಂಟೇಜ್. ಅವ್ರಿಗೂ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಆಗುತ್ತೆ. ಇದರಿಂದ ರೂರಲ್ ಸ್ಪೋರ್ಟ್ಸ್ ಇಂಪ್ರೂವ್ ಆಗುತ್ತೆ, ಕ್ರೀಡೆನೂ ಇಂಪ್ರೂವ್ ಆಗುತ್ತೆ. ಅದರಿಂದ ಈ ಒಂದು ಲಾಂಛನ ಬಿಡುಗಡೆಗೆ ಬಂದಿರುವ ಎಲ್ರಿಗೂ ನಾನು ಅಭಿನಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. 25, 26 ಲಾಂಛನ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಈ ಒಂದು ಕಾರ್ಯಕ್ರಮದ ಮುಖ್ಯ ಕಾರಣಕರ್ತರಾದ ಡಾಕ್ಟರ್ ಕೆ ಗೋವಿಂದರಾಜು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಹಾಗೂ ಅಧ್ಯಕ್ಷರು, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಬೆಂಗಳೂರು, ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ಶಾಸಕರು, ಶಿರಾ ವಿಧಾನಸಭಾ ಕ್ಷೇತ್ರ ಹಾಗೂ ಕರ್ನಾಟಕ ರಾಜ್ಯದ ದೆಹಲಿಯ ವಿಶೇಷ ಪ್ರತಿನಿಧಿಗಳಾದ ಶ್ರೀ ಟಿ.ವಿ. ಜಯಚಂದ್ರ ಸರ್ ಅವರೇ, ಶ್ರೀ H.V. ವೆಂಕಟೇಶ್, ಮಾನ್ಯ ಶಾಸಕರು, ಪಾವಗಡ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು, ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಸಂಘ ಅವರಿಗೂ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರಗಳು. ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರು ಕೂಡ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ತುಮಕೂರು ಜಿಲ್ಲೆಗೆ ಈ 2025-26 ಕರ್ನಾಟಕ ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ ಇಂದ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಅಥ್ಲೀಟ್ಸ್ ಮತ್ತು ಕ್ರೀಡಾಪಟುಗಳು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಒಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳಬೇಕು. ಇವತ್ತು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಅಲ್ಲಿ ಅವರದ್ದು ಸ್ಪ್ರಿಂಟ್ 10.9 seconds ರೆಕಾರ್ಡ್ ಸ್ಟಿಲ್ ಹೋಲ್ಡ್ಸ್ ಗುಡ್. ಸೊ ಅವರು ಅಧ್ಯಕ್ಷತೆಯಲ್ಲಿ ಮತ್ತು ಅವರು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ತುಮಕೂರಲ್ಲಿ ಕಳೆದ 2 ವರ್ಷಗಳಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್, ಎಸ್ಪೆಷಲಿ ಸ್ಪೋರ್ಟ್ಸ್ ಅಲ್ಲಿ ಸುಮಾರು ನಾವು ಸಾಧನೆಗಳು ಮಾಡಿದ್ದೀವಿ. ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ತುಮಕೂರು ಯೂನಿವರ್ಸಿಟಿಯಲ್ಲಿ ಒಂದು ಟೆನ್ನಿಸ್ ಕೋರ್ಟ್ 25 years ಬ್ಯಾಕ್ ನಮ್ಮ ಗೃಹ ಸಚಿವರು ಅವರ ಕೈಯಿಂದನೇ ಉದ್ಘಾಟನೆ ಆಯಿತು. ಅದು ಮತ್ತೊಮ್ಮೆ ನಾವು ರೆನೋವೇಷನ್ ಮಾಡಿ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಆಗಿ ನಾವು ಮೊನ್ನೆ ದಸರಾ ಅಲ್ಲಿ ಓಪನ್ ಮಾಡಿದ್ವಿ. ಅದು ಇಲ್ಲದೆ MG ಸ್ಟೇಡಿಯಂ, ತುಮಕೂರು ಸ್ಮಾರ್ಟ್ ಸಿಟಿಯಿಂದ MG ಸ್ಟೇಡಿಯಂ ಸುಮಾರು 70 ಕೋಟಿಯಲ್ಲಿ, ಅದನ್ನು ಬಹಳ ಚೆನ್ನಾಗಿದೆ. ಅದರಲ್ಲಿ ಫ್ಲಡ್ ಲೈಟ್ಸ್ ಹಾಕ್ಲಿಕ್ಕೆ ಮತ್ತು ಲಾನ್ ಅನ್ನು ರೆನೋವೇಟ್ ಮಾಡ್ಲಿಕ್ಕೆ ಈಗ ಅವರೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನು ಸಹ ಮಾಡ್ತಾ ಇದ್ದೀವಿ. ತುಮಕೂರು ಸ್ಮಾರ್ಟ್ ಸಿಟಿಯಿಂದ ಒಂದು ಜಿಮ್ನಾಸ್ಟಿಕ್ಸ್ ಇಂಡೋರ್ ಸ್ಟೇಡಿಯಂ, ಅದನ್ನು ಕೂಡ ಉದ್ಘಾಟನೆ ಆಗಿದೆ ಒಂದು 1 year ಹಿಂದೆ. ಸೊ ಆಲ್ ದಿಸ್ ಇನ್ಫ್ರಾಸ್ಟ್ರಕ್ಚರ್ ನಾವು ಯೂಸ್ ಮಾಡ್ತೀವಿ. ಮುಖ್ಯವಾಗಿ
ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂಗೆ ಒಂದು ಗುದ್ಲಿ ಪೂಜೆಯನ್ನು ನಾವು ಡಿಸೆಂಬರ್ 2 ಮಾಡಿದ್ವಿ. ಹೋದ ವರ್ಷ ನಮ್ಮ ಸನ್ಮಾನ್ಯ ಗೃಹ ಸಚಿವರು ಅವರ ಡೈರೆಕ್ಷನ್ಸ್ ಮೇಲೆ ವಸಂತ್ ನರ್ಸಾಪುರಲ್ಲಿ. ಒಟ್ಟಾರೆಯಾಗಿ ತುಮಕೂರು ಆಸ್ ಅ ಹೋಲ್ ಪ್ರೊಜೆಕ್ಟ್ ಮಾಡಲಿಕ್ಕೆ ವಿತ್ ರಿಗಾರ್ಡ್ ಟು ಸ್ಪೋರ್ಟ್ಸ್ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಾವು ಇದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಇರುವುದರಿಂದ 27 ಇವೆಂಟ್ಸ್ ಅಲ್ಲಿ ಸುಮಾರು 22 ಇವೆಂಟ್ಸ್ ನಮ್ಮ ತುಮಕೂರು ಜಿಲ್ಲೆಯಲ್ಲಿನೇ ನಾವು ಮಾಡ್ತಾ ಇದ್ದೀವಿ. ಬರೀ ಒಂದು 5 ಇವೆಂಟ್ಸ್ ಮಾತ್ರ ಬ್ಯಾಂಗ್ಳೂರಲ್ಲಿ ಆಗುತ್ತದೆ. Jan 16 to 22 ಈ ಒಂದು ಇವೆಂಟ್ಸ್ ನಾವು ತುಮಕೂರಲ್ಲಿ 9 ವೆನ್ಯೂಸ್ ಅಲ್ಲಿ ನಾವು ಮಾಡ್ತೀವಿ. ಈಗಾಗಲೇ ನಾವು ಎಲ್ಲಾ ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೀವಿ. 12 ಸಮಿತಿಗಳು, ವಿಶೇಷವಾಗಿ ವಸತಿ ಸಾರಿಗೆ ಸಮಿತಿಗಳು ನಾವು ಮಾಡಿದ್ದೀವಿ. ಸುಮಾರು ಸಭೆಗಳು ಕೂಡ ನಾವು ಮಾಡಿದ್ದೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕೂಡ ನಾವು ಸಭೆಯನ್ನು ಮಾಡಿಸಿದ್ದೀವಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಈ ಸಮಿತಿಯಲ್ಲಿ ಇದ್ದಾರೆ. ಅವರವರು ಜವಾಬ್ದಾರಿಗಳು ಏನಿದೆ ನಾವು ಪ್ರತಿಯೊಂದು ಕೂಡ ನಾವು ಅವರಿಗೆ ಹೇಳಿದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ HM ಸ್ಕ್ವಯರ್ ಇಂದ ನಮ್ಗೆ ಡೈರೆಕ್ಷನ್ಸ್ ಬರ್ತಾ ಇದೆ. ಒಂದು ನಮ್ಮ ಸನ್ಮಾನ್ಯ ಹೋಮ್ ಮಿನಿಸ್ಟರು, ಇನ್ನೊಬ್ಬರು ನಮ್ಮ ಹೆಡ್ ಮಾಸ್ಟರ್ ಆದ ಸೆಕ್ರೆಟರಿ ಜನರಲ್ ಆಫ್ ಒಲಿಂಪಿಕ್ ಅಸೋಸಿಯೇಷನ್ ಶ್ರೀ ಅನಂತರಾಜ್ ಅವರು. ಹೆಡ್ ಮಾಸ್ಟರ್ ಅಂತಾನೆ ಕರಿಬೇಕು. ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ನಾವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಮುಂಚೆನೆ ಅವರಿಂದ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಮತ್ತು ಡೈರೆಕ್ಷನ್ಸ್ ಬರ್ತಾ ಇದೆ. ಸೊ HM ಸ್ಕ್ವಯರ್ ಇಂದ ಏನೇನು ಡೈರೆಕ್ಷನ್ಸ್ ಬರ್ತಾ ಇದೆ ಪ್ರತಿಯೊಂದು ಕೂಡ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ. ನಾವು ದಸರಾ ಯಾವ ರೀತಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ, ಬ್ಯಾಂಗ್ಳೂರಲ್ಲಿ ಕೂಡ ಸುಮಾರು ಕಡೆ ನಮ್ಗೆ ಬಂದಾಗ ಎಲ್ಲರೂ ಕೇಳ್ತಾರೆ ಎಷ್ಟು ಚೆನ್ನಾಗಿ ಮಾಡಿದೀರಾ ಅಂತ. ಅದಕ್ಕಿಂತ ಹೆಚ್ಚು ಚೆನ್ನಾಗಿ ಮಾಡಬೇಕು ಅಂತ ಈಗಾಗಲೇ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಜಿಲ್ಲಾ ಆಡಳಿತ ಸಿದ್ಧ ಇದ್ದೀವಿ ಅನ್ನುವ ಒಂದು ಮಾತನ್ನು ನಾನು ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವರಿಗೆ ನಾನು ಸಬ್ಮಿಟ್ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಇಬ್ರು ಹಿರಿಯ ಶಾಸಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳನ್ನು ಹೇಳಿ ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಡೀ ಸಮಾಜದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರ ಕೊಡಬೇಕು ಅಂತಕ್ಕಂಥದ್ದು ಪ್ರತಿ ನಾಗರಿಕರ, ಪ್ರತಿ ತಂದೆ ತಾಯಿಗಳ, ಪ್ರತಿಯೊಬ್ಬರ ಒಂದು ಅಭಿಪ್ರಾಯ, ಅನಿಸಿಕೆ. ಅನೇಕ ಪ್ರಕಾರಗಳ ಮೂಲಕ ನಿತ್ಯವಾಗಿ ಈ ಕೆಲಸವನ್ನ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡ್ತಾ ಇರ್ತೇವೆ. ಅದರಲ್ಲಿ ಕಲೆ, ಸಾಹಿತ್ಯ, ಜಾನಪದ ಆಚರಣೆಗಳು, ಇವುಗಳ ಜೊತೆ ಕ್ರೀಡೆ ನಮಗೆ ಗೊತ್ತಿಲ್ಲದಲೇ ನಮಗೆ ನಮ್ಮ ಯುವ ಪೀಳಿಗೆಗೆ ಬೇಕಾಗುವ ನಾಯಕತ್ವ ಗುಣ, ಸೃಜನಶೀಲತೆ, ಬದ್ಧತೆ, ಶಿಸ್ತು, ದೇಶಾಭಿಮಾನ, ದೇಶಭಕ್ತಿ, ಐಕ್ಯತೆ, ಪ್ರೀತಿ, ವಾತ್ಸಲ್ಯ, ಸ್ನೇಹ, ಈ ಎಲ್ಲ ಮೌಲ್ಯಗಳಿಗೆ ಕೈಗನ್ನಡಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಈ ಕ್ರೀಡೆಯನ್ನ ಆಯೋಜಿಸ್ಲಿಕ್ಕೆ ಇದು ಒಂದು ಸಡನ್ ಆಗಿ ಅಥವಾ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಆದ ಸಿದ್ಧತೆ ಅಲ್ಲ. ಕಳೆದ 5-10 ವರ್ಷಗಳ ದೂರದೃಷ್ಟಿಯ ಪರಿಣಾಮ, ಮಾನ್ಯ ಸಚಿವರ ಹಾಗೂ ಎಲ್ಲ ಜನಪ್ರತಿನಿಧಿಗಳ ದೂರದೃಷ್ಟಿಯ ಪರಿಣಾಮ ಸುಮಾರು 2019ರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಒಂದು ವಿಶೇಷವಾದಂತ ಕ್ರೀಡಾಂಗಣವನ್ನ ಮಾಡಬೇಕು ಅನ್ನೋ ಸಂಕಲ್ಪ ಸಾಕಾರಗೊಂಡ ಹಿನ್ನೆಲೆಯಲ್ಲಿ ಹಾಗೂ ಇಡೀ ಜಿಲ್ಲಾದ್ಯಂತ ಸುಮಾರು 1,000 ಕ್ರೀಡಾ ಮೈದಾನಗಳನ್ನ ನಾವು ಮಾಡಿದ್ದೀವಿ. ಎಲ್ಲ ಶಾಲೆಗಳಲ್ಲಿ ಸಿಂಥೆಟಿಕ್ ಮೈದಾನಗಳನ್ನ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಕಳೆದ 2 ವರ್ಷ ಸಾಹೇಬರ ನೇತೃತ್ವದಲ್ಲಿ ಇಡೀ 1,000 ಹೈಸ್ಕೂಲ್ಗಳಲ್ಲಿ ನಾವು ಕ್ರೀಡಾಂಗಣಗಳನ್ನ ಮಾಡಿದೀವಿ. ಎಲ್ಲ ತಾಲೂಕು ಅಂಕಣಗಳನ್ನ ಮೇಲ್ದರ್ಜೆಗೇರಿಸ್ತಾ ಇದ್ದೇವೆ. ಈ ರೀತಿ ಒಂದು ವ್ಯವಸ್ಥೆಯನ್ನ ಹಾಕಿ ಒಂದು ಜಿಲ್ಲೆಗೆ ಸಾಹೇಬರು ಕ್ರೀಡಾ ರಾಯಭಾರಿಯಾಗಿರೋದು ಕೂಡ ಅದರ ಅದೃಷ್ಟ ಅಂತೇಳಿ ನಾನು ಭಾವಿಸ್ತೇನೆ. ಅದರ ಹಿನ್ನೆಲೆ ಈ ಒಂದು ಕರ್ನಾಟಕ ಕ್ರೀಡಾಕೂಟ. ಈ ಕ್ರೀಡಾಕೂಟದ ಯಶಸ್ವಿಗೆ ಸುಮಾರು 4,000 ಕ್ರೀಡಾಪಟುಗಳಿಗೆ ವಾಸ್ತವ್ಯದ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ತೀರ್ಪುಗಾರರಿಗೆ ಎಲ್ಲ ಬೇಕಾದಂತ ವ್ಯವಸ್ಥೆ, ಸುಮಾರು 22 ಕ್ರೀಡೆಗಳಿಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳು, ಸುಮಾರು 6 ಸ್ಥಳಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಈ ರೀತಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ. ನಾನು ಜಿಲ್ಲಾಡಳಿತದ ಪರವಾಗಿ, ಜಿಲ್ಲೆಯ ಎಲ್ಲ ಅಧಿಕಾರಿ ವೃಂದದವರ ಪರವಾಗಿ ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಅಸೋಸಿಯೇಷನ್ಗಳೇನಿದಾವೆ, ಇವತ್ತು ಬರಕ್ಕಾಗಿಲ್ಲ ಅವರೆಲ್ಲ, ಕೆಲವರು ಎಲ್ಲ ಕ್ರೀಡಾ ಅಸೋಸಿಯೇಷನ್ಗಳು ಕೂಡ ಬಹಳ ಸಕ್ರಿಯವಾಗಿ ಈ ರೀತಿಯ ಹಬ್ಬದ ವಾತಾವರಣದಲ್ಲಿ ಕ್ರೀಡಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರನ್ನು ಸ್ಮರಿಸ್ಕೊಳ್ತಾ, ಅವರೆಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ಮರಿಸ್ಕೊಳ್ತಾ, ಇದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೇವೆ ಅನ್ನೋ ಮಾತನ್ನ ಮಾನ್ಯ ಸಾಹೇಬರ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು
ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನ ನಿರಂತರವಾಗಿ ಕೊಡ್ತಾ ಇರ್ತಕ್ಕಂಥ ಹಾಗೂ ಸ್ವತಃ ಕ್ರೀಡಾಪಟುಗಳಾದಂಥ ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.